ಇಡೀ ಕರ್ನಾಟಕದಿದ್ದಂಥ ಎಲ್ಲ ದಲಿತರು SC/ST ಅವರು ಎಲ್ಲರೂ ಇವತ್ತು ಉತ್ತಮವಾದಂಥ ಸ್ಥಿತಿಯಲ್ಲಿ ತಮ್ಮ ತಮ್ಮ ಕಾರ್ಯವನ್ನು ಮಾಡಿ ನಾಡಿಗೆ ಹೆಸರನ್ನು ತರಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡುತ್ತಿರುವಂಥ ಮಹದೇವಪ್ಪರ ಕಾರ್ಯವನ್ನು ನಾನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ವಿದ್ಯಾರ್ಥಿಗಳಿಗೆ ಇವತ್ತು ಸುಮಾರು 500 ವಿದ್ಯಾರ್ಥಿಗಳಿಗೆ SLC ಮತ್ತು PUCಯಲ್ಲಿ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸರ್ಕಾರ ಹಾಕ್ಕೊಂಡಿದೆ. ಈ ಪ್ರತಿಭಾ ಪುರಸ್ಕಾರದಲ್ಲಿ ಒಬ್ಬರಿಗೊಬ್ಬರು ಮಕ್ಕಳು ಕೇಳ್ಕೊಳ್ತಾರೆ, ಅವರೆಷ್ಟು ಮಾರ್ಕ್ಸ್ ತೊಗೊಂಡಾರು, ಇವರೆಷ್ಟು ಮಾರ್ಕ್ಸ್ ತೊಗೊಂಡಾರು, ಇವ್ರು ಏನಾಗಿದೆ ಎಲ್ಲ ಕೇಳ್ಕೊಳ್ತಾರೆ, ಒಬ್ರಿಗೊಬ್ಬರು ಪರಿಚಯ ಮಾಡ್ಕೊಳ್ತಾರೆ. ಕ್ರೈಸ್ತ ಇದರಲ್ಲಿ ಎಲ್ಲ ಸ್ಕೂಲುಗಳು ಉತ್ತಮವಾದಂಥ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಈ ಸ್ಕೂಲುಗಳಿಂದವ ಉತ್ತಮವಾದಂಥ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಕೂಡ ಭಾಳ ಮಹತ್ವವಾದ ಮಹದೇವಪ್ಪ ಹೇಳಿದಂಗೆ ಅಂದರೆ ಸಂಸ್ಕಾರವನ್ನು ಕೊಡ್ತಾರೆ. ಅಲ್ಲಿ ಮಕ್ಕಳು ಇನ್ನೊಬ್ಬರು ಕೂಡ ಯಾವ ರೀತಿಯಿಂದ ಇರಬೇಕು, ಸಮಾಜದಲ್ಲಿ ಹಂಗಿರಬೇಕು, ಅದ್ರ ಕೂಡ ಅಭ್ಯಾಸದ ಕೂಡ ಇದನ್ನು ಸಹಿತ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಭಾಳ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಯಾವುದೇ ಸ್ಕೂಲಿಗೆ ಹೋಗ್ರಿ, ಯಾವ ಮಕ್ಕಳು ತಮ್ಮ ತಮ್ಮ ಚಟುವಟಿಕೆಯನ್ನು ಬೇರೆ ಕೆಲಸವನ್ನು ಮಾಡ್ತಿರೋದಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಇಂಥ ಶಾಲೆಗಳು ಭಾಳ ಉತ್ತಮವಾದಂಥ ರೀತಿಯಿಂದ ಬಂದಿದ್ದಾವೆ. ಮತ್ತು ಅಲ್ಲಿ ಶಿಕ್ಷಕರೆಲ್ಲ ಹಗಲು ರಾತ್ರಿ ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಪಾಠವನ್ನು ಮಾಡಿ ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡಲಿಕ್ಕೆ ಶಿಕ್ಷಕರು ಕಾರಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈಗ ನಮ್ಮ ಊರು ಹುಡುಗಿ ಮೆಳ್ಳಿಗೇರಿ ಅಂತ ಒಂದು ಊರೈತೆ, ಅಲ್ಲಿ ಶಾಲೆ ಕೃಷಿ ಶಾಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂಥ ವಿಮಾನವನ್ನು ನಾವು ಹಂಚಿಕೊಳ್ತೀವಿ. ನಮ್ಮೂರ ಹುಡುಗಿ ಅಂಕಿತಾ ಕೊಂಡೂರು ಅಂತ ಹೇಳ್ಕೊಂಡು ಹೇಳಿ ಇಡೀ ರಾಜ್ಯಕ್ಕೆ 625ಕ್ಕೆ 625 ಮಾರ್ಕ್ಸನ್ನು ಪಡ್ಕೊಂಡಾಳ. ನೋಡಿ, ವಿಚಾರ ಮಾಡಿ, ಒಂದು ವೇಳೆ ಇಂಥ ಸ್ಕೂಲ್ ಇರ್ಲಿಕ್ಕಂದ್ರೆ ಈ ಮಕ್ಕಳು ಯಾವುದೋ ಒಂದು ಶಾಲೆಗೆ ಹೋಗ್ತಿದ್ರು, ಏನೋ ಒಂದು ಕಲಿತಿದ್ರು, ಎಲ್ಲೋ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ರು, ಅಥವಾ ಎಷ್ಟೋ ಜನ ಮಕ್ಕಳು ಶಾಲೆಯನ್ನು ಬಿಟ್ಟು ಏನೇನೋ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಮಹದೇವಪ್ಪನವ್ರು ಹೇಳ್ದಂಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಹಣಕಾಸಿನ ಮಂತ್ರಿಗಳಿದ್ದಾಗ ಈ ಒಂದು ಯೋಜನೆಯನ್ನು ತಂದು, ಹಣಕಾಸಿನ ಅಂದ್ರೆ ಭಾಳ ಕಟ್ಟದ ಕೆಲಸ, ಬಟ್ ಈ ಶಾಲೆಗಳಿಗೆ, ಈ ಸಂಸ್ಥೆಗಳಿಗೆ ಯಾವುದೇ ರೀತಿಯಿಂದ ರಿಸ್ಟ್ರಿಕ್ಟ್ ಮಾಡದೆ ಎಷ್ಟು ಬೇಕಷ್ಟು ಹಣವನ್ನು ಕೊಟ್ಟು ಇವತ್ತಿಷ್ಟು ಶಾಲೆಗಳನ್ನು ಪ್ರಾರಂಭ ಮಾಡಿ 900 ಚಿಲ್ಲರ ಶಾಲೆಗಳು ನಮ್ಮ ಇದರೆಲ್ಲ 946 ಇರಬೇಕು. ಇಂಥ ಶಾಲೆಗಳಲ್ಲಿ ಮಕ್ಕಳು ಓದುತ್ತಿರುವಂಥ ಈ ಮಕ್ಕಳು ಬರುವಂಥ ದಿನಮಾನಗಳಲ್ಲಿ ನೀವೆಲ್ಲ ಏನಂದ್ರೆ ಬರೀ ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಬಾರ್ದು. IAS IPS ಇಂಥವೆಲ್ಲ ಮಾಡ್ಕೊಳ್ಬೇಕು. ನೀವು ಅಷ್ಟೇ ದೊಡ್ಡವರು ಆಗಬಾರ್ದು. ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿಗಳು ಮಾಡುತ್ತಿರುವಂಥ ತ್ಯಾಗ, ನಿಮ್ಮ ತಂದೆ ತಾಯಿಗಳು ಹೊಲದಲ್ಲೆಲ್ಲ ದುಡಿತಾರೆ, ಎಲ್ಲ ಕೂಲಿ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ದೊಡ್ಡವ್ರು ಮಾಡ್ತಾರೆ. ಅದಕ್ಕೆ ಅವ್ರ ಋಣವನ್ನು ತೀರಿಸಲಿಕ್ಕೆ ನೀವು ಅಧಿಕಾರಿಗಳಾದ ನಂತರ ಸಮಾಜದಲ್ಲಿರುವಂಥ ಅಂಕುಡೊಂಕಗಳು ಭಾಳ ತೊಂದರೆ ಇದ್ದಂಥವ್ರು ಅವರೆಲ್ಲರನ್ನು ಮೇಲ್ದರ್ಜೆಗೆ ತರುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕಾಲ ಶತಮಾನದಿಂದ ಈ ಕಷ್ಟ ಕಾಲದಲ್ಲಿ ಬಂದಂಥ ಈ ಸಮಾಜ, ಇಲ್ಲಿದ್ದಂಥ ಮಕ್ಕಳು ಭಾಳ ವಿಪರೀತವಾದಂಥ ತೊಂದರೆಯಲ್ಲಿ ಇರ್ತಿದ್ರು. ಇವತ್ತು ಈ ಶಾಲೆಗಳಾಗಿ, ಈ ವಸತಿ ಶಾಲೆಗಳಿಂದ ಸಾಕಷ್ಟು ಮಕ್ಕಳು ಉತ್ತಮವಾದಂಥ ಶ್ರೇಣಿಯಲ್ಲಿ ಪಾಸಾಗಿ ಬಂದಿದ್ದಾರೆ. ಮುಂದೆ ಬರುವಂಥ ದಿನಮಾನಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಜಿಲ್ಲೆಯನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಆ ಜಿಲ್ಲೆಯಲ್ಲಿರುವಂಥ SC/ST ಮಕ್ಕಳು, ಸಮಾಜ, ಅಲ್ಲಿ ದುಡಿಯುತ್ತಿರುವಂಥ ಜನ, ಅವರೆಲ್ಲರನ್ನೂ ನೀವೇನಂದ್ರೆ ಉತ್ತಮವಾದಂಥ ಸ್ಥಿತಿಗೆ ತಂದ್ರೆ ನೀವು ಕಲ್ತಕ್ಕೆ ಸಾರ್ಥಕ ಆಗ್ತಿದೆ. ಸರ್ಕಾರ ಇಷ್ಟು ಶ್ರಮ ವಹಿಸಿದ್ದಕ್ಕೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ನೀವೆಲ್ಲ ರೀತಿಯಿಂದ ಇದೊಂದು ಮಾರ್ಗದರ್ಶನ ಮಾಡಲಿಕ್ಕೆ ಈ ಶಾಲೆಗಳು ಪ್ರಾರಂಭ ಮಾಡ್ಯಾವ. ಈ ಶಾಲೆಗಳ ಮುಖಾಂತರ ನೀವು ನಾಡಿನ, ರಾಷ್ಟ್ರದ ಎಲ್ಲ ಕಡೆಗೆ ದೊಡ್ಡ ದೊಡ್ಡ ಅಧಿಕಾರವನ್ನು ಪಡೆಯುವಂಥವ್ರು ಆಗ್ತೀರಿ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ.